ಏನು ಸುಬ್ಬು, ಇವತ್ತು ಚೆನ್ನಾಗಿದೆಯಾ? ಏನು ಎಣ್ಣೆ ಗಿಣ್ಣೆ ಹಾಕೊಂಡಿಲ್ಲ? ಸೀರೆ ನನಗೆ ಭಾಳ ಬೇಜಾರಾದಾಗ ಎಣ್ಣೆ ಹಾಕ್ಯಂಬ್ತೀನಿ, ಬೇಜಾರಿಲ್ದಾಗ ಹಾಕ್ಯಂಬಲ್ಲ. ಏನು ಮಾಡ್ತೀಯ, ಅದೊಂದು ಕಲ್ತು ಬಿಟ್ಟ ಇದ್ನಿ. ತುಂಬ ಒಳ್ಳೆಯವನು ಸುಬ್ಬು. ಆದರೆ ಏನು ಮಾಡ್ತೀಯ, ನೀನು ಎಣ್ಣೆ ಕುಡಿಯೋದ್ರಿಂದ ಕೆಟ್ಟವನಾಗ್ತಾ ಇದೆಯಾ. ಅದನ್ನು ಫಸ್ಟು ಕೈ ಬಿಟ್ಬಿಡು. ಅದನ್ನು ಕೈ ಬಿಟ್ಬಿಟ್ರೆ ನೀನು ಚೆನ್ನಾಗಿರ್ತೀಯ. ನಿನ್ನಂಥ ಒಳ್ಳೆ ಮನಸ್ಸಿರೋ ಅಂಥವನು ಯಾರೂ ಇಲ್ಲ. ಒಳ್ಳೆ ಮನಸ್ಸೈತೆ, ಆದರೆ ನೀನು ಅದೊಂದಿಷ್ಟು ಕುಡ್ದಾಗಲೇ ನೀನು ಕೆಟ್ಟವನಾಗೋದು. ನಿನಗೊಂದೊಂದು ಸತಿ ಅದು ಕುಡ್ದಾಗ ಏನು ಮಾಡ್ತೀನಿ ಅಂತ ಗೊತ್ತಾಗಲ್ಲ, ಏನು ಮಾತಾಡ್ತೀನಿ ಅಂತ ಗೊತ್ತಾಗಲ್ಲ. ಆವಾಗಲೇ ನೀನು ಸ್ವಲ್ಪ ಒಟ್ಟಿನಲ್ಲಿ ಒಳ್ಳೆಯವನು ಅನ್ನಿಸ್ಕೊಂಡು ಕೆಟ್ಟವನಾಗ್ತಾ ಇದೆಯಾ ಅಷ್ಟೇ. ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ಹೋಗತ್ತ. ಅದೊಂದು ಕಲ್ತು ಬಿಟ್ಟಿದ್ದೀನಿ, ಬಿಡೋಕ್ಕೆ ಆಗ್ತಾಯಿಲ್ಲ ಕಣಮ್ಮ. ಏನು ಮಾಡೋಣ ಸೀರೆ, ಹೆಂಗ ನಿನ್ನಂಗೆ ಯಾರನೋ ನನಗೊಂದು ವ್ಯಾಪಾರನ ಮಾಡ್ಕೊಂಡು ಕೊಡು. ಯಾರನ ಅತ್ತ ನೀನು ಏನತ್ತ ಪಾನಿಪುರಿ ಹೆಂಗೆ ಮಾಡ್ತೀಯತ್ತ, ನಾನು ಪಾನಿಪುರಿ ಮಾಡ್ತೀನಿ ಪಟ್ಟು. ಮಾಡು, ಅದಕ್ಕೇನಂತೆ. ನಿನಗಾಗೋ ವ್ಯಾಪಾರ ನಿನಗಾಗುತ್ತೆ, ನನಗಾಗೋ ವ್ಯಾಪಾರ ನನಗಾಗುತ್ತೆ. ಮಾಡು, ಪಾನಿಪುರಿ ಸೆಂಟ್ರೇ ಮಾಡು ಇನ್ಮೇಲಿಂದ. ಏನು ತಲೆನೇ ಕೆಡಿಸ್ಬೇಡ, ಮಾಡು. ಇಲ್ಲ ನನ್ನ ಮಗಳಾಗಿ ಏನು ತುಂಬ ರಶ್ ಇರುತ್ತೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾನು ಪಾನಿಪುರಿ ಸಖತ್ತು ಹೋಗ್ತಾ ಇರುತ್ತೆ. ಏನು ನನಗೇನೇನು ಇದಿಲ್ಲ. ಯಾರಾದರೂ ಬರೋ ಅಂಥವ್ರು ನಿನಗೂ ಬರ್ತಾರೆ. ಇಲ್ಲೇ ಮಾಡು, ಏನು ಅಷ್ಟೇ. ಏನು ತಲೆನೇ ಕೆಡಿಸ್ಕೊಬೇಡ. ಹೆಂಗೆ ಬುದ್ಧಿವಂತ ಆದರೆ ಸಾಕಾಯತ್ತೆ. ಯಾಕಂದರೆ ನಿನಗೆ ಒಳ್ಳೆ ಮನಸ್ಸೈತಲ್ಲ, ಅದಕ್ಕೆ ಬುದ್ಧಿವಂತ ಆದರೆ ಸಾಕಾಯತ್ತೆ. ಮಾಡ್ಬೇಕು ಮತ್ತೆ ಏನಾನ ಮಾಡಿದ್ರೇ. ಸುಮ್ಮನೆ ಸೋಂಬೇರಿ ಆಗಿಬಿಟ್ರೆ ಏನು ಮಾಡೋಣ ಅಂತ ತಲೆ ಕೆಟ್ಟು ಹೋಗ್ತಿರುತ್ತೆ. ಆವಾಗ ಇಲ್ಲೂ ಟೆನ್ಷನ್ಗೆ ನಾನು ಹೆಂಡ್ತಿ ಬೇರೆ ಒಳ್ಳೆಯಳಲ್ಲ ಅವಳು, ಯಾಕೂ ಸಪೋರ್ಟ್ ಮಾಡಲ್ಲ ಅವಳು. ಈಗ ನೀನು ದುಡ್ಡು ಇಕ್ಕೊಂಡ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ? ನೀನು ಕುಡಿತಾ ಇದ್ರೆ ನನ್ನೊಳಗಾಗಿ ಹೇಳ್ತೀನಿ, ಎಲ್ಲ ಹೆಣ್ಮಕ್ಳಿಗೂ ಹಿಂಗೇನೆ. ಯಾಕೆ ನನಗಂತೂ ಇವಾಗ ಈಗ ನನಗೆ ಯಾರೂ ಇಲ್ಲ. ನಾನು ಮನೆಯಾಗೆ ಒಬ್ಬಳೇ ಕಷ್ಟಪಟ್ಟು ಇಷ್ಟೊಂದೆಲ್ಲ ಮಾಡ್ತೀನಿ. ನನಗೂ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ನೀನೇ ನೋಡಿದ್ಯಾ, ನಮ್ಮಪ್ಪ ನಮ್ಮಮ್ಮಯ್ಯ ಅಲ್ಲೇ ಪಕ್ಕದಾಗಿದ್ದಾರೆ. ಅವ್ರಿಗೆ ವಯಸ್ಸಾಗೈತೆ, ನಾನು ಬೇರೆ ಇದ್ದೀನಿ. ಯಾಕಂದರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನನ್ನ ತಮ್ಮ ಎಲ್ಲ ಮದುವೆ ಆಗವ್ರೆ. ಅದಕ್ಕೆ ಅವ್ರವ್ರ ಪಾಡಿಗೆ ಅವರೆಲ್ಲ ಚೆನ್ನಾಗಿದ್ದಾರೆ. ನಾನೀಗ ಒಬ್ಬಂಟಿಯಾಗಿ ನಾನು ಪಾನಿಪುರಿ ಅಂಗಡಿ ಮಾಡಿಕೊಂಡು ಇವತ್ತು ನನ್ನ ಜೀವನ ನಾನು ನಡೆಸ್ತಾ ಇಲ್ವಾ? ಹಂಗೇನೆ ನೀನು ಮಾಡ್ತಾ ಹೋಗ್ಬೋದು. ನೀನೇನು ತಲೆ ಕೆಡಿಸ್ಕೋಬೇಡ. ಈಗ ಆರಾಮಾಗೆ ಮಾಡು, ವ್ಯಾಪಾರ ಆಗುತ್ತೆ. ಇಲ್ಲ ಇಲ್ಲಿ ಇಕ್ಕೊಂಬಿಲ್ಲ ಅಂತಂದರೆ ಮುಂದೆ ಅಲ್ಲಿ ಸೆಂಟ್ರಿಗೆ ಅಲ್ಲೂ ಸಖತ್ತಾಗುತ್ತೆ. ಅವ್ನಿಗೆ ಯಾರಿಗೋ ಅವನು ಬಿಟ್ಟು ಅದೇ ಹೋಗ್ಬಿಟ್ಟ. ಅಲ್ಲಿ ಸಖತ್ತಾಗೋದು ಇನ್ನೂ ಅಲ್ಲೇ ಚೆನ್ನಾಗಾಗೋದು. ಅಲ್ಲೇ ಇಟ್ಕೋಬೇಕಾದ್ರೆ ಮಾಡು, ಪರವಾಗಿಲ್ಲ. ಮಾಡಾನೆ ಆಗುತ್ತಾ, ಹೆಂಗಪ್ಪ ಮಂಗಾಗುತ್ತಾ ಅಲ್ಲೇ ಮಾಡ್ತೀನಿ. ಇಲ್ಲ ನಾನು ಇನ್ಮೇಲಿಂದಾನ ಯಾವ ಥರವನ್ನು ಮಾಡ್ತೀನಿ. ಇಲ್ಲ ಕುಡಿಯೋದ ಬಿಟ್ಬಿಡ್ಬೇಕು. ಇದನ್ನ ಬಿಟ್ಟುಬಿಟ್ರೆ ಸರಿ ಆಗುತ್ತೆ. ಮಾಡಬೇಕಾದ್ರೆ ಅದೇ ಅಣ್ಣ ಅವರು ಬೇರೆ ಕಡೆಯಿಂದ ಬಂದಿದ್ರು, ಅವರು ಬಿಟ್ಟು ಹೋಗ್ಯವ್ರೆ. ಎಲ್ಲ ಒಂದು ಗಾಡಿ ಐತೆ, ಬೇಕಾದ್ರೆ ನಡ್ಕೊಂಡು ಕೊಡ್ತೀನಿ. ಮಾಡು, ಕೆಲಸ ಮಾಡಿದ್ರೆ ಕುಡಿಯೋದು ಬಿಡ್ತೀನಿ. ನಾನು ನೋಡ್ತಾ ಇದ್ದೀನಿ ಪಾಪ, ಭಾಳ ದಿವಸದಿಂದ ನಾನು ಅಂಗಡಿ ತಗ ಬರ್ತಾ ಇದೆಯಾ. ಒಳ್ಳೆ ಮನಸ್ಸೈತೆ, ಒಳ್ಳೆ ಗುಣ ಐತೆ. ಈ ಕುಡಿಯೋದ್ರಿಂದ ಹೆಂಗೆ ಆಡ್ತೀಯ ಅಷ್ಟೇ. ಪಾಪ ಕುಡಿದ್ರೆ ಯಾವತ್ತು ನನ್ನ ಹತ್ರ ನೀನು ಆ ರೀತಿ ಎಲ್ಲ ಮಾತಾಡಿಲ್ಲ ಬಿಡು ಸುಬ್ಬು. ಆಮೇಲೆ ಖಾರ ಹಾಕಿದ್ದೀನಿ ಥರನೇ ನಮ್ಮ ಅಪ್ಪ. ತಗೊಂಬ, ಇಲ್ಲಾಂದರೆ ಅಲ್ಲೇ ಫ್ರಿಜ್ಜಲ್ಲಿ ಇಟ್ಬಿಡು. ಆಮೇಲೆ ಬಂದಾಗ ಬೇಕಾದ್ರೆ ಅದಕ್ಕೆ ತೆಗಿ ಇಸ್ಕೊಂತೀನಿ. ನಮ್ಮ ಮನೆಯಾಗೆ ಇನ್ನೇನು ಬೀಗ ಹಾಕ್ಯಂಬಂದಿದ್ದೀನಿ ಬಿಡು. ಅಲ್ಲಿ ಇನ್ನೇನು ಇಕ್ಬೇಡ, ಅಲ್ಲೇ ನಿಮ್ಮ ಮನೆಯಾಗೆ ಇಕ್ಕ. ಸರಿ ಅಮ್ಮ, ಆಯ್ತು ಹೇಳು. ಏನಪ್ಪ ಊಟ ಮಾಡಿದೆ? ಬುದ್ಧಿ ಹೇಳ್ತಾ ಇದ್ನಪ್ಪ, ನೋಡಿ ಇವತ್ತು ಕುಡ್ದಿಲ್ಲ. ಅದಕ್ಕೆ ಸುಬ್ಬವ್ರೆ, ನೀವು ತುಂಬ ಒಳ್ಳೆಯವರು. ನೀವು ಕುಡಿಯೋದು ಬಿಟ್ಬಿಟ್ಟು ಏನಾನ ಒಂದು ಕೆಲಸ ಮಾಡಿರಿ ಅಂತ ಅಂದೆ. ಅದಕ್ಕೆ ಪಾನಿಪುರಿ ಮಾಡ್ತೀನಿ ಅಂತ ಹೇಳ್ತೈತೆ. ಈಗ ಇಲ್ಲಿ ಬೇಡ, ತೀರಾ ಇಲ್ಲೇ ಇಡು ಅಂತಂದೆ. ಇಲ್ಲಿ ಬೇಡ, ಅಲ್ಲಿ ಮುಂದಕ್ಕೆ ಇಕ್ತೀನಿ ಅಂತ ಹೇಳ್ತೈತೆ. ಜನ ಏನು ಒಬ್ರಲ್ಲ ಅಂದ್ರೆ ಒಬ್ರು ಓದ್ತಿರ್ತಾರೆ. ಅವ್ರಿಗಾಗ ವ್ಯಾಪಾರ ಅವ್ರಿಗಾಗುತ್ತೆ, ನಮ್ಗಾಗ ವ್ಯಾಪಾರ ನಮ್ಗಾಗುತ್ತೆ. ಆ ಕಡೆ ಬಿದ್ದಂಗೆ ನೋಡಪ್ಪ ಏಕ ಇದ್ದಾವೆ. ಏಕ ಬರೀ ಪಾನಿಪುರಿ, ಎಗ್ ರೈಸು, ಗೋಬಿ ಬರೀ ಇದೆ, ಏಕನೇ ಇದ್ದಾವೆ. ಆದರೆ ಅವ್ರಿಗಾಗುತ್ತೆ, ನಿಮ್ಗಾಗುತ್ತೆ. ಅದೇ ಒಂದೇ ತೆಗಿದ್ರೆ ಅವ್ರಿಗೂ ಅಲ್ಲ ನಮಗೂ ಅಲ್ಲ ಮಂಗೆ ಬೇಡ. ಒಂದು ಈಟಾಗ ಅಲ್ಲಿ ಮುಂದಕ್ಕೆ ಇಕ್ಕು. ಆಗ ಸೆಂಟ್ರಾಗೆ ಅಲ್ಲಿ ಚೆನ್ನಾಗಿತ್ತು. ಅಲ್ಲಿ ಯಾರವ ಬಿಕ್ಕಿದ್ದ ಅವನು ಅದೇ ಹೋಗ್ಬಿಟ್ಟು ಅಲ್ಲೇ ಇಕ್ಬಿಡು ಪಾನಿಪುರಿನ. ನಾನು ಅದಕ್ಕೇನೆ ಕೇಳಿನ ಸಿರಿ ಹಿಂಗೆ ಮಾಡೋಣ ಅಂತ ಕಣವ ಅಂದೆ. ಮಾಡಪ್ಪ ಅಂತಂತು ಅದಕ್ಕೆ. ಈಗ ನಾನು ಭಾಳ ದಿನದಿಂದ ಸಿರಿ ಪಾನಿಪುರಿನೇ ತಿಂದಿರೋದು. ಸಿರಿ ಪಾನಿಪುರಿ ಬಿಟ್ಟರೆ ನಾನು ಯಾವುದೂ ತಿಂದಿಲ್ಲ. ಸಿರಿ ಪಾನಿಪುರಿ ಸೆಂಟ್ರ್ ಇಲ್ಲ ಅಂದ್ರೆ ನಾನು ಪಾನಿಪುರಿನೇ ತಿಂಬಲ್ಲ ಹಂಗೆ ನಾನು. ಭಾಳ ದಿವಸದಿಂದ ಬರ್ತಾ ಇದೆಯಾ, ನೋಡಿದ್ದೀವಿ. ನೀನೊಂದು ಈಟು ಎಣ್ಣೆ ಹಾಕೊಂಡಾಗ ನಾವೇ ಏನು ಮಾತಾಡೋಕ್ಕಲ್ಲ, ಸುಮ್ಮನೆ ಕೊಟ್ಬಿಡ್ತೀವಿ. ಅಂದರೆ ಎಣ್ಣೆ ಹಾಕಿದ್ರೆ ನಮ್ಮನ್ನೇನು ಅಂದಿಲ್ಲಪ್ಪ ನೀನು. ಯಾರು ನನ್ಬೇಕು ಅವ್ರು ನಂದಿದ್ಯಾ? ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ನಿಮ್ಮ ಮನೆಯವ್ರ ತಗೋ ನೀನು ಒಳ್ಳೆಯವನಾಗಿರ್ಬೇಕು ಕುಡಿದಂಗೆ. ಈಗ ಹಿಂಗೆ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳು? ಯಾರಿಗೂ ಇಷ್ಟ ಆಗಲ್ಲ. ಹಿಂಗೆ ಮಾಡಿದ್ರೆ ಏನು ಬೇಜಾರಾಗುತ್ತೆ. ಯಾವ ಹೆಣ್ಮಕ್ಳಿಗೆ ಆಗಲಿ, ನನ್ನ ಗಂಡ ಕುಡಿಬಾರ್ದು, ನನ್ನ ಗಂಡ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿರಬೇಕು, ನನ್ನ ಜೊತೆಗೆ ಯಾವಾಗ್ಲೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂಬೋದು ಆಸೆ ಇರುತ್ತೆ. ನೀನು ಕುಡಿಯೋಕೆ ಹೋದವನು ಎಲ್ಲ ನಂದ್ರಲ್ಲಿ ಕುಡ್ದು ಮನೆ ಕಂಬ್ತೀಯ, ಕುಡ್ದು ಬಂದು ಗಲಾಟೆ ಮಾಡ್ತೀಯ.
ಹಿಂಗೆಲ್ಲ ಮಾಡೋದ್ರಿಂದ ಅವ್ರಿಗೂ ಬೇಜಾರಾಗುತ್ತೆ, ಅದಕ್ಕೆ ಹಂಗೆ ಮಾಡ್ತಾರೆ. ಅವಳ ಬುದ್ಧಿ ಸರಿ ಇಲ್ಲ. ಚೆನ್ನಾಗಿದ್ದಾಗ ಹೋಗಿ ಮಾತಾಡಿಸ್ಲು, ಆವಾಗಲೂ ಹಂಗೆ ಮಾತಾಡ್ತಾಳೆ. ನಾನು ಚೆನ್ನಾಗಿದ್ದಾಗ ಎಷ್ಟೋ ದಿನ ಹೋಗಿ ಮಾತಾಡ್ಸಿದ್ದೀನಲ್ಲ ಸಿರಿ, ಆವಾಗಲೂ ಹಂಗೆ ಮಾತಾಡ್ತಾಳೆ. ನೀನು ಚೆನ್ನಾಗಿಲ್ದಾಗೂ ನಾನು ಕುಡ್ದಾಗ್ಲೂ ಹಂಗೆ ಮಾತಾಡ್ತಾಳೆ ಅವಳು. ಯಾವಾಗಲೂ ಹಂಗೆ. ಯಾವತ್ತು ಎಷ್ಟು ಆಸೆಯಿಂದ ನಾನು ಪಾನಿಪುರಿ ಕಟ್ಟಿಸ್ಕೊಂಡು ಹೋಗ್ಬಿಡು ಬಸ್ ರಿಂಗ್ಸು ನನ್ನ ಹೆಂಡ್ತಿ ಅಂತ ಹೇಳಿ ತಾಂಡೋದು ನಾನು ಇಂಥ ಕಟ್ಟಿಸ್ಕೊಂಡು ಒಳಗೆ ಬಿಡಿಸ್ಕೊಂಬಲೇ ಇಲ್ಲ. ನಡಿ ಹಸಿಕ್ ಅಂತ ಕಳಿಸಿಡು. ಎದ್ದಾಗ ಅದೇ ಟೆನ್ಷನ್ಗೆ ಒಂಜಿಟ್ಟು ಹಾಕಿಬಿಟ್ಟು ಹೋಗಿ ಗಾಲಟಿ ಮಾಡಿಬಿಟ್ಟು ಈಗ ಹಿಂಗಾಗುತ್ತೆ. ಅವಳು ಯಾವಾಗ ಇದು ಮಾಡ್ತಾಳ ಅವಾಗ ನನಗೆ ಬೋಲು ತಲೆ ಕೆಟ್ಟಂಗಾಗ್ಬಿಡುತ್ತೆ. ಹೋಗಿ ಆವಾಗಲೂ ನನಗೆ ಹೆಂಗಾಗುತ್ತೆ ಅಂದರೆ ನಿಜ ಹಂಗಷ್ಟು ಬೇಜಾರಾಗ್ಬಿಡುತ್ತೆ. ಹಂಗೆ ಕಣಪ್ಪ, ಮನೆಯಾಗೆ ಏನು ಮಾಡೋಕ್ಕಲ್ಲ, ಸಮಸ್ಯೆಗಳು ಯಾವನೋ ಒಂದು ಗೊತ್ತಿರ್ತವೆ. ನಮ್ಮ ಅಮ್ಮನಿನೇ ನೋಡಪ್ಪ ಇವತ್ತು ಒಂಟಿಯಾಗಿದ್ರು ಪರವಾಗಿಲ್ಲ, ಹೆಂಗೆ ಜೀವನ ಮಾಡ್ಕೊಂಡು ಹೋಗ್ತೈತೆ. ನಿಂದೆ ನೆಮ್ಮದಿ ಜೀವನ ಬಿಡಿಸಿರಿ, ಹೆಂಗೆ ಆರಾಮ ಪಾನಿಪುರಿ ಮಾಡ್ಕೊಂಡತ್ತಾಗೆ ನೆಮ್ಮದಿಯಾಗಿದೆ. ತುಂಬ ಜನ ಹಳೆ ಕಸ್ಟಮರ್ಗಳು ಹೇಳಿ ನಿನಗೆ ತುಂಬ ಜನ ಬರ್ತಾರೆ. ಹಳೆ ಕಸ್ಟಮರ್ಗಳು ಚೆನ್ನಾಗಿ ಬರ್ತಾರೆ ನಿನಗೆ. ಏನು ನಿನ್ನ ಸಖತ್ತಾಗೆ ವ್ಯಾಪಾರ ಆಗುತ್ತೆ ನಿನಗೆ. ನನಗೆ ಅಮ್ಮ ಇಕ್ಕಿರಿ ಏನಾಗುತ್ತೋ ಏನೋ ಅನ್ನಿಸ್ತೈತೆ. ಅಲ್ಲೇ 10 ವರ್ಷದಿಂದ ನಾನು ವ್ಯಾಪಾರ ಮಾಡ್ತಾಯಿದ್ದೀನಿ. ಆವಾಗಿಂದಲೂ ತುಂಬ ಜನ ನನಗೆ ಹಳೆ ಕಸ್ಟಮರ್ಗಳು ಬರ್ತಾರೆ. ಚೆನ್ನಾಗಿರುತ್ತಲ್ಲ ಟೇಸ್ಟ್ ಅಂತ. ಒಟ್ಟಿನಲ್ಲಿ ಟೇಸ್ಟ್ ಚೆನ್ನಾಗಿ ಮಾಡಬೇಕು. ನಾನು ಎಲ್ಲೆಲ್ಲ ತಿಂದಿದ್ದಲ್ಲ ನಿನ್ನ ಥರ ಪಾನಿಪುರಿ ನನಗೆ ಗೊತ್ತಿಲ್ಲ. ಪಾನಿಪುರಿ ಮಾಡೋಕ್ಕೂ ಬರಲ್ವಲ್ಲ ನನಗೆ, ಏನು ಮಸಾಲೆ ರೆಡಿ ಮಾಡ್ಕೋಬೇಕು ಏನು ಎತ್ತ ಅಂತ. ಸಹಾಯ ಮಾಡ್ತೀನಿ ಮಾಡು. ನೀನು ಒಟ್ಟಿನಲ್ಲಿ ಕುಡಿಯೋದು ಬಿಟ್ಟು ಚೆನ್ನಾಗಿರಬೇಕು. ಸಹಾಯ ಮಾಡ್ತೀನಿ ಮಾಡು. ಪಾನಿಪುರಿ ಸೆಂಟ್ರ್ ಮಾಡಿ ನಾನೆಲ್ಲ ಹೇಳ್ಕೊಂಡು ಕೊಡ್ತೀನಿ. ಎಲ್ಲ ಏನೇನು ಮಾಡಬೇಕು ಏನೇನು ಎತ್ತ ಎಲ್ಲ ಹೇಳ್ಕೊಂಡು ಕೊಡ್ತೀನಿ. ಅದು ಸ್ವಲ್ಪ ಬಂಡವಾಳ ಹಾಕಿ ಅದನ್ನು ಸ್ವಲ್ಪ ತಗೊಬಿಟ್ಟು ನೀನು ಮಾಡು, ಪರವಾಗಿಲ್ಲ, ಆಗುತ್ತೆ ವ್ಯಾಪಾರ. ದುಡ್ಡು ಬೇರೆ ಇಲ್ಲ, ಯಾರು ತಗೊಂಡು ಇಸ್ಕೋಬೇಕು. ಏನು ಮಾಡೋಣ, ಯಾರು ತಗೊಂಡು ಇಸ್ಕೊಂತ ಹೇಳು. ತಗೊಳಪ್ಪ, ತಗೊಂಡು ಮಾಡಿ ಆರಾಮ ಮಾಡ್ಬೋದು. ಈಗ ನೀನು ಏನೇನು ತಯಾರು ಮಾಡ್ಕೋಬೇಕು ಅದನ್ನೆಲ್ಲ ರೆಡಿ ತಯಾರು ಮಾಡ್ಕೊಟ್ರೆ ಆಗ ನಮ್ಮ ಕೈಯಾಗೆ ಮಾಡ್ಕೋಬೇಕಲ್ಲ. ರೆಡಿ ತರೋದಕ್ಕಿಂತ ನಮ್ಮ ಕೈಯಾಗೆ ನಾವು ಪೇಸ್ಟ್ಗಳು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೆ ನಮ್ಮ ಅಮ್ಮನಿಗೆ ಇಷ್ಟೊಂದು ಜನ ಇಲ್ಲಿ ಬರೋದು. ಮತ್ತು ಹಂಗೆ ಇದ್ರೇ ಮತ್ತೆ ಟೇಸ್ಟು ಚೆನ್ನಾಗಿದ್ರೇ ಯಾರನ್ನೋದು ಕಸ್ಟಮರ್ಗಳು ಬರೋದು. ನಾನು ಎಲ್ಲೆಲ್ಲ ನೋಡಿದ್ನ, ಅದಕ್ಕೆ ನಾನು ಇಲ್ಲಿಗೆ ಬರೋಕ್ಕೆ ನಿಂತ್ಕೊಂಡಿದ್ದು. ಅವಾಗಿಂದನ ಭಾಳ ದಿನದಿಂದಲೂ ಅಲ್ಲಿ 2-3 ವರ್ಷದಿಂದಲೂ ಸಿರಿ ಪರಿಚಯ ನನಗೆ. ಹಂಗೆ ಇನ್ನೇನು ಮಾಡೋಕ್ಕಾಗುತ್ತಪ್ಪ. ಈಗ ಕೆಲಸ ಇಲ್ಲ ಅಂತೀಯ, ಸುಮ್ಮನೆ ಪಾನಿಪುರಿನೇ ಮಾಡು. ಅಲ್ಲಿ ಆ ಕಡೆ ಸೆಂಟ್ರಾಗಿ ಮಾಡ್ಕೊಂಡು ಕೊಡ್ತೀನಿ. ಅಲ್ಲಿ ಮುಂದೊಂದು ಸ್ವಲ್ಪ ಅಲ್ಲಿ ಅಭಿದೆ ಮಾಡು. ಏನು ಮಾಡೋಕ್ಕಾಗುತ್ತೆ, ಏನೋ ಒಂದು ಮಾಡ್ತಾ ಇರಬೇಕು. ನೀನು ಒಳ್ಳೆ ಮನಸ್ಸೈತೆ. ಏನೋ ನಿಮ್ಮ ಅಜ್ಜಿ ತಗೋ, ನಿಮ್ಮ ಅಮ್ಮನ ತಗೋ, ದುಡ್ಡು ಸ್ವಲ್ಪ ಇಸ್ಕೊಂಬಂದು ಏನೋ ಒಂದು ಮಾಡಿ. ಇನ್ನೇನು ಮಾಡೋಕ್ಕಾಗುತ್ತೆ. ನೋಡೋಣ ಅದಲ್ಲಿ ಹೇಳ್ತೀನಿ. ಅವಳಿಗೂ ಹೇಳ್ತೀನಿ ಹೋಗಿ ನೋಡೋಣ ಅವಳು ಏನಂತಾಳೆ ಅಂತ. ಅವಳು ಒಂಥರ ಒಳ್ಟು ಹೋಗಿ ಹೆಂಗೆ ಚೆನ್ನಾಗಿದ್ದಾಗನೇ ಆಗಲಿ ಹೋಗಿ ಮಾತಾಡ್ಸಿರಂಗೆ ಹೆಂಗೆ ಆಡ್ತಾಳೆ. ಮತ್ತು ಒಂದಿಷ್ಟು ಸ್ವೀಟು, ಮಲ್ಲಿಗೆ ಹೂವು ಎಲ್ಲ ತಗೊಂಡು ಹೋಗು. ಬಸ್ರಿ ಹೆಂಗ್ಸ್ ಬೇರೆ ಸ್ವಲ್ಪ ಸ್ವೀಟು, 1-2 ಮಸಾಲೆ ದೋಸೆ ಅವೆಲ್ಲ ಕಟ್ಟಿಸ್ಕೊಂಡು ಪಾನಿಪುರಿನ ತಗೊಂಡೋಗಿ ಫ್ರೀಯಾಗೆ ಕೊಡ್ತೀನಿ. ನೀನು ಹೆಂಡ್ತಿ ಬಸ್ರಿ ಅಂತೀಯ, ಹೆಂಗೂ ಫ್ರೀಯಾಗೆ ಕೊಡ್ತೀನಿ ತಗೊಂಡೋಗು. ಬೇಡ ಇನ್ನೂ ಪಾಪ ಈಗಿನ ಬಂದಿದ್ದೆ ಶುಭ ಮಸ್ತು ಅಂತ. ಈಗಿನ ಬಂದು ನೀನು ಇನ್ನು ವ್ಯಾಪಾರಕ್ಕೋಸ್ಕರ ಕಾಯ್ತಾಯಿದ್ದಿ. ಏನು ಬೇಡ, ದುಡ್ಡೇ ಕೊಡ್ತೀನಿ. ಒಂದು ಪ್ಲೇಟ್ ಕಟ್ಕೊಂಡು ಕೊಡು, ತಗೊಂಡೋಗ್ತೀನಿ. ತಗೊಂಡೋಗಿ ಕೊಟ್ಟು ತಾಳಪ್ಪ ಇದ್ರಾಗೆಲ್ಲ ಸ್ವೀಟು ಎಲ್ಲ ಇದ್ದಾವೆ ಅಂತೇಳಿ ಕೊಟ್ಟು ಸಮಾಧಾನ ಮಾಡ್ತೀನಿ. ಏನು ಮಾಡೋಕ್ಕಾಗುತ್ತೆ, ಚೆನ್ನಾಗಿದ್ರೆ ಏನೋ ನಾನು ಮಾಡ್ಬೋದಲ್ಲ. ದುಡಿತೀನಿ ಮೇಲಿಂದನ ನಾನು ಪಾನಿಪುರಿ ಸೆಂಟ್ರ್ ಮಾಡ್ತೀನಿ ಅಂತ ಹೇಳಿ ಒಂದಿಷ್ಟು ಸಮಾಧಾನ ಮಾಡಿ ನೀನು ಒಳ್ಳೆಯವನಾಗಿ ಚೆನ್ನಾಗಿರು. ಅವಳು ಚೆನ್ನಾಗಿರ್ತಾಳೆ ಅಷ್ಟೇ. ಸರಿ ಆಯಿತು ಸಿರಿ, ಹೇಳಪ್ಪ. ಹಿಂಗಿದ್ರೆ ಯಾರು ಮಾತಾಡಲ್ಲ ಕಣ. ನೀನು ಇಲ್ಲಾಡ ಬಂದು ತೂಗಾಡ್ಕೊಂಬತ್ತೀಯ. ನಮ್ಮ ಅಮ್ಮನ ಹೆಂಗೆ ಅಂಬುತ್ತೆ, ಅಪ್ಪ ಸುಬ್ಬಣ್ಣ ಅಂತ ಒಳ್ಳೆ ಮನ್ಸೈತೆ, ಏನು ಮಾಡ್ತೀಯ ಹಿಂಗೆ ಅಂತ ಹೇಳ್ತೈತೆ. ಆದರೆ ಪಾಪ ನೀನು ಹಿಂಗೆ ಏನು ಮಾಡೋಕ್ಕಲ್ಲ, ಅದು ಚಟ ಅಂಬೋದಂಗೆ ಇರುತ್ತೆ. ಏನು ಮಾಡೋಣ, ನನಗೆ ಕೆಲಸ ಇಲ್ಲದ ಕಲ್ವಿ ನಾನು ಒಟ್ಟು ಹಿಂಗೆ ಕುಡಿಯೋದು, ಒಟ್ಟು ಗಬ್ಬೆ ಬಿದ್ದೋಗಿರೋದು. ಅದಕ್ಕೆ ಆತ ಜೀವಿತ ತಗೋಗಿ ಹೇಳ್ತೀನಿ ಪಾನಿಪುರಿ ಸೆಂಟ್ರ್ ಮಾಡ್ಕೊಂಡು ಕಣೆ ಅಂತಂದು ಪಾನಿಪುರಿ ಅದು ಕಟ್ಟಿಸ್ಕೊಂಡು ತಗೊಳಕ್ಕೆ ಕೊಟ್ಟು ಚೆನ್ನಾಗಿ ನೋಡ್ಕೊಂತ ಮೇಲೆ ಪಾಪ ಬಸ್ರಿ ಹೆಂಗ್ಸು ಹಿಂಗೆ ಮಾಡಬಾರ್ದು. ನನಗೆ ಸಿರಿ ಅಕ್ಕ ಬುದ್ಧಿ ಹೇಳುತ್ತೆ. ಸಿರಿ ಒಳ್ಳೆಯದು. ಸಿರಿ ನನಗೆ ಭಾಳ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನೀನು ಮಾಡು ಅಂತ. ಇನ್ನೊಬ್ರು ಯಾರನ್ನಾಗಿದ್ರೆ ನಮ್ಮ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ ಎಂಬರು, ಇಲ್ಲ ಮಾಡು ಪರವಾಗಿಲ್ಲ ಆಗುತ್ತೆ ಅಂತ ಹೇಳ್ತಾ ಐತೆ. ನೋಡಿರಿ ನಿಂತವರು ಇದು ಬಿಟ್ರೆ ಎಷ್ಟು ಒಳ್ಳೇದಲ್ವಾ. ಹಂಗಲ್ಲ ಒಬ್ಬೊಬ್ರು ತೆಗಿ ನಾವು ಉದ್ಧಾರ ಆಗಬೇಕು. ಇನ್ನೊಬ್ರು ಹಾಳಾದ್ರೂ ಪರವಾಗಿಲ್ಲ, ನಾವು ಉದ್ಧಾರ ಆಗಬೇಕು. ಇನ್ನೊಬ್ರನ್ನ ಯಾರನ್ನೂ ಉದ್ಧಾರ ಆಗಕ್ಕೆ ಬಿಡಲ್ಲ ಅಂಥ ಜನಗಳು. ಅಂಥದ್ರಾಗೆ ಇಂಥ ಸಿರಿ ಅಂತವರು 100ಕ್ಕೆ ಸಿಗ್ತಾರೆ ಅಂತ ಹೇಳ್ಬೋದು. ನಾನು ಇನ್ಮೇಲೆ ಬುದ್ಧಿವಂತನಾಗಿ ಅಂದರೆ ಪಾನಿಪುರಿ ಅಂಗಡಿ ಮಾಡೋಣ ಅಂತ ಇದ್ದೀನಿ. ನೋಡ್ಬೇಕು. ಬರೀ ಇಷ್ಟು ದಿನ ಕುಡ್ದು ಹಾಳಾಗೋದೆ. ಏನೋ ದುಡಿಯೋಣ ಅಂತ. ದುಡಿಲಿಲ್ಲ ಅಂದರೆ ಟೆನ್ಸನ್ನು, ಕೆಲ್ಸ ಇರಲ್ಲ. ಕೆಲ್ಸ ಇಲ್ಲ ಅಂತಂದರೆ ಏನು ಮಾಡೋಣ ಅನ್ನಿಸ್ತಾ ಇರತ್ತೆ. ಏನು ಮಾಡೋಣ ಅಂದಾಗ ಹೋಗೋದೇ ಜ್ಞಾನ ಎಲ್ಲಿಗೆ, ಎಣ್ಣೆ ನಮ್ಮದು ಊಟ ನಿಮ್ಮದು ಅಂತಲೇ ಹೋಗೋದು. ಏನು ಮಾಡೋದು, ಅದಕ್ಕೆ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಡೋಣ ಅಂತ ನೋಡ್ತಾ ಇರಿ. ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.